ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಇವತ್ತು ನಾನು ನಿಮಗೆ ಒಂದು ಸಾಂಪ್ರದಾಯಿಕ ಅಡುಗೆ ರುಚಿಯನ್ನು ಮಾಡಿ ತೋರಿಸೋಕೆ ಬಂದಿದ್ದೀನಿ. ಇದನ್ನು ಕಡುಬು ಅಂತ ಕರೀತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದು ತುಂಬ ಫೇಮಸ್. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಪಂಪ್ಕಿನ್ ಅಂದರೆ ಕುಂಬಳಕಾಯಿ, ಅಕ್ಕಿ ರವೆ, ಗೋಧಿ ರವೆ, ಚಿಟಿಕೆ ಉಪ್ಪು, ಚಿಟಿಕೆ ಏಲಕ್ಕಿ ಪುಡಿ, 1 ಕಪ್ ಬೆಲ್ಲ, 1/4 ಕಪ್ ಹುರಿದ ಎಳ್ಳು, ಅರಿಶಿಣದ ಎಲೆ. ಇದನ್ನು ಹೇಗೆ ಮಾಡೋದು ಅಂದರೆ, ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಕ್ಕಿ ಘಮ ಘಮ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಜರಡಿ ಹಿಡಿದು ಮೇಲೆ ಬಂದ ದೊಡ್ಡ ಕಣಗಳನ್ನು ತೆಗೆದಬೇಕು. ನಂತರ 1 ಕಪ್ ಗೋಧಿ ರವೆಯನ್ನು ಅದೇ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ತೆಕ್ಕೊಂಡು ನಂತರ ಕುಂಬಳಕಾಯಿಗಳನ್ನು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಮೇಲಿನ ಸಿಪ್ಪೆ ಭಾಗವನ್ನು ತೆಗೆದುಬಿಡಿ. ನಂತರ ಚೆನ್ನಾಗಿ ತುರ್ಕೊಳ್ಳಿ. ಎಲ್ಲ ಕುಂಬಳಕಾಯಿಗಳನ್ನು ತುರ್ಕೊಳ್ಳಿ. ನೋಡಿ, ಈ ಥರ ತುರ್ಕೊಂಡಾದಮೇಲೆ ತೊಗೊಂಡಿರೋ 1 ಕಪ್ ಬೆಲ್ಲನ ಸೇರಿಸಿ ನಂತರ ಅಕ್ಕಿ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇದು ರವೆ ಥರ ಇರಬೇಕು. ಹಾಗೆ ಗೋಧಿ ರವೆಯನ್ನು ಕೂಡ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ ಟೇಸ್ಟಿಗೋಸ್ಕರ. ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಬೆಲ್ಲ ಅದ್ರ ಜೊತೆ ಬೆರೆತು ರಸ ಬಿಡ್ತಾ ಬರುತ್ತೆ. ಹಾಗೆ ಅಕ್ಕಿ ರವೆ ಮತ್ತು ಗೋಧಿ ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಅರಿಶಿಣದ ಎಲೆಗಳನ್ನು ಈ ಥರ ಪ್ಲಸ್ ಆಕಾರದಲ್ಲಿ ಇಟ್ಕೊಳ್ಳಿ. ಮಾಡ್ಕೊಂಡಿರೋ ಮಿಶ್ರಣವನ್ನು ಅದರಲ್ಲಿ ಹಾಕ್ಕೊಂಡು ಮುಂದ್ಗಡೆಯಿಂದ ಹೀಗೆ ಮಡಚ್ಕೊಳ್ಳಿ. ಮತ್ತು ಹಿಂದ್ಗಡೆಯಿಂದನೂ ಮೇಲೆ ಮಡಚ್ಕೊಳ್ಳಿ. ಮತ್ತು ಈ ಸೈಡ್ ಭಾಗವನ್ನು ಮಡಚ್ಕೊಳ್ಳಿ. ನಂತರ ಆ ಕಡೆಯಿಂದ ಮಡಚ್ಕೊಂಡು ಲಾಸ್ಟಿಗೆ ಉದ್ದ ಇರುತ್ತಲ್ಲ ಆ ಕಡ್ಡಿನ ಈ ಥರ ಮಡಚಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಹಬೆಯಲ್ಲಿ ಬೇಯಿಸ್ಕೊಂಡ್ರೆ 2-3 ದಿನವರೆಗೂ ಏನೂ ಆಗೋದಿಲ್ಲ. ಹಾಗಾಗಿ ಕಡುಬು ಬೇಯಿಸೋ ಒಂದು ಪಾತ್ರೆಯಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ನಂತರ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಡಿರೋ ಮಿಶ್ರಣವನ್ನು ಮಧ್ಯಭಾಗದಲ್ಲಿಟ್ಟು ಕೆಳಗಡೆ ಇರೋ ಎಲೆಯನ್ನು ಮಡಚ್ಕೊಳ್ಳಿ ಮೊದಲು. ನಂತರ ಮೇಲ್ಗಡೆ ಇರೋ ಎಲೆಯನ್ನು ಮಡಚ್ಕೊಂಡು ಉದ್ದ ಕಡ್ಡಿ ಭಾಗವನ್ನು ಸ್ವಲ್ಪ ಹಿಂದೆ ಮಡಚಿ ಪಾತ್ರೆಯಲ್ಲಿ ಬಿಚ್ಚದೇ ಇರೋ ಹಾಗೆ ಇಟ್ಬಿಡಬೇಕು. ಈ ಥರ ಬಾಳೆ ಎಲೆಯಲ್ಲೂ ಬೇಕಾದರೂ ಮಾಡ್ಬೋದು. ನಾನು ಮೊದಲೇ ಹೇಳಿದ ಹಾಗೆ ಇದು ಸಾಂಪ್ರದಾಯಿಕ ಅಡುಗೆ. ಯಾಕಂದರೆ ನಮ್ಮ ಕಡೆ ಇದನ್ನು ಸೀಗೆ ಹುಣ್ಣಿಮೆ ಹಬ್ಬ ಮಾಡ್ತೀವಲ್ವ, ಗದ್ದೆಗೆಲ್ಲ ಪ್ರಸಾದ ಕೊಡ್ತೀವಲ್ವ, ಆವಾಗ ಈ ಥರ ಮಾಡಿ ಪ್ರಸಾದನ ಕೊಡ್ತಾರೆ. ನೀವು ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. 6 ಕಡುಬುಗಳನ್ನು ಮಾಡ್ಕೊಂಡಿದ್ದೀನಿ. ಇವಕ್ಕೆ ಕುಂಬಳಕಾಯಿ ಕಡುಬು ಅಂತ ಹೇಳಂದು ಕರೀತಾರೆ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿಸ್ಕೊಂಡು ನಂತರ ಈ ಕಡುಬಿನ ಪಾತ್ರೆಯನ್ನಿಟ್ಟು ಒಂದು ಬೇಷನ್ ಮುಚ್ಚಿ 1 ಅವರ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಂತರ ಈಗ ಬೆಂದಿದೆ, ಎಲೆ ಎಲ್ಲ ಬಾಡಿದೆ. ಈಗ ಬಿಚ್ಕೋಬೇಕಿದ್ದನ್ನು. ನಾವು ಯಾವ ರೀತಿ ಮಡಚಿದ್ವೋ ಅದೇ ರೀತಿ ಹುಷಾರಾಗಿ ಬಿಚ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಕೂಡ ಚೆನ್ನಾಗಿದೆ. ಅರಿಶಿಣದ ಎಲೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿರ್ತೀವಲ್ಲ, ಇದಕ್ಕೆ ಬೇಕಾದರೆ ಮತ್ತೆ ಬೆಲ್ಲದ ರಸನ ಮಾಡಿ ಹಾಕ್ಕೋಬೋದು ಅಥವಾ ಹಾಗೇನೋ ತಿನ್ಬೋದು. ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡ್ರೆ ಹಾಗೆ ತಿನ್ನಲಿಕ್ಕೂ ಟೇಸ್ಟ್ ಇರುತ್ತೆ. ಇದನ್ನು ಹಾಲು, ತುಪ್ಪ, ಬೆಲ್ಲದ ರಸದ ಜೊತೆ ಸವಿತಾರೆ. ಗದ್ದೆಗೆಲ್ಲ ಊಟ ಕಟ್ಕೊಂಡು ಹೋಗಿ ಅಲ್ಲಿ ಊಟ ಮಾಡ್ತಿದ್ರೆ ಕೇಳ್ತೀರಾ ಅದನ್ನು, ಮಸ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕುಂಬಳಕಾಯಿ ಕಡುಬು ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ. ಕೊನೆಯವರೆಗೂ ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.